ಆಗಿದೆ ಚಿತ್ರದ ಟೈಟಲ್ ಟ್ರ್ಯಾಕ್. ಎಸ್ ಟೈಟಲ್ ಟ್ರ್ಯಾಕ್ ಪ್ಲೀಸ್. ಚಿತ್ರರಂಗದ ಗಣ್ಯರಿಗೆ ಹಾಗೂ ನನ್ನ ಪ್ರೀತಿಯ ಡಾರ್ಲಿಂಗ್ ಕೃಷ್ಣ ಅವರು ಬಂದಿದ್ದಾರೆ, ಅವ್ರಿಗೂ ಸುಸ್ವಾಗತ. ಮತ್ತೆ ನನ್ನ ಪ್ರೀತಿಯ ಲೂಸ್ಮಾದ ಯೋಗಿ ಅವರು ಇಲ್ಲಿದ್ದಾರೆ. ಬಹಳ ಖುಷಿ ಆಗ್ತಾ ಇದೆ. ಹಾಗೆ ನನ್ನ ಸ್ನೇಹಿತರಾದಂತಹ ರಂಜನ್ ಬಚ್ಚನ್ ಇದ್ದಾರೆ, ಆಮೇಲೆ ನಮ್ಮ ಲಕ್ಷ್ಮೀಕಾಂತ್ ರೆಡ್ಡಿ ಅವರ ಸಹೋದರರು ಇಲ್ಲೇ ಇದ್ದಾರೆ. ಸೊ ಬಹಳ ಖುಷಿ ಆಗುತ್ತೆ. ಕನಸೊಂದು ಶುರುವಾಗಿದೆ. ಈ ಚಿತ್ರದ ನಿಜವಾಗ್ಲೂ ನನಗೆ ಫಸ್ಟ್ ಮಂಜೇಶ್ ಅವರು ಮತ್ತೆ ನನ್ನ ಪ್ರೀತಿಯ ಸಂತೋಷ್ ಬಿಲ್ಲವ ಇವ್ರು ಬಂದು, ಆಮೇಲೆ ಲಕ್ಷ್ಮೀಕಾಂತ್ ರೆಡ್ಡಿ 3 ಜನ ಬಂದು ಈ ಟೈಟ್ಲ್ ಹೇಳಿದ್ರು. ಫಸ್ಟ್ ನಾವು LCC ಆಡ್ಬೇಕಾದ್ರೆ ಒಂದು ಮ್ಯಾಚ್ ಆಡ್ಬೇಕಾದ್ರೆ ಈ ಟೈಟ್ಲ್ ಹೇಳಿದ್ರು, ಮಾಸ್ಟರ್ ಟೈಟ್ಲ್ ಹೇಗಿದೆ ಅಂತ. ಕನಸೊಂದು ಶುರುವಾಗಿದೆ, ಸೂಪರ್ ಆಗಿದೆ, ಬಹಳ ಖುಷಿ ಆಯ್ತು ನನಗೆ. ಒಳ್ಳೆ ಟೈಟ್ಲು. ಅದ್ರ ಟೈಟ್ಲ್ ತಕ್ಕಂಗೆ ಕತೆ ಕೂಡ ಅದೇ ರೀತಿ ಇದೆ. ಕಥೆಯಲ್ಲಿ ಆಕ್ಚುಲಿ ಅದು ಸ್ವಲ್ಪ ಸಸ್ಪೆನ್ಸ್ ಇದೆ, ಅದು ಕತೆ ಡೈರೆಕ್ಟರ್ ಹೇಳ್ತಾರೆ ತಮಗೆ. ಬಟ್ ಕಥೆಯಲ್ಲಿ ಬಹಳ ಒಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ಸ್ ತುಂಬಾ ಇದೆ. ಈ ಒಂದು ಕನಸೊಂದು ಶುರುವಾಗಿದ್ದ ಚಿತ್ರದಲ್ಲಿ ನಾನು ಕೂಡ ಒಂದು ಪೊಲೀಸ್ ಆಫೀಸರ್ ಪಾತ್ರ ಮಾಡಿದ್ದೀನಿ. ಬಹಳ ಖುಷಿ ಆಯಿತು ನನಗೆ. ನಮ್ಮ ಹುಡುಗರು, ನಮ್ಮ ಲೆಜೆಂಡರಿ ಸಿನಿಮಾ ಕ್ರಿಕೆಟ್ ಟೀಮ್ನ ನಮ್ಮ ಲಕ್ಷ್ಮೀಕಾಂತ್ ರೆಡ್ಡಿ ಅವರ ನಿರ್ಮಾಪಕರು ಹಾಗೂ ನನ್ನ ಆತ್ಮೀಯರಾದಂತಹ ಸಂತೋಷ್ ಬಿಲ್ಲವ ನಾಯಕ ನಟನಾಗಿ, ಸಾತ್ವಿಕ ಅವರಿಬ್ಬರು ಜೋಡಿ ತುಂಬಾ ಚೆನ್ನಾಗಿದೆ. ಅದೇ ರೀತಿ ಕ್ಯಾಮರಾ ವರ್ಕು ಎಕ್ಸಲೆಂಟ್ ಆಗಿದೆ. ನಾನು ಈಗ ಸಾಂಗ್ಸ್ ನೋಡಿದ್ನಲ್ಲ, ಕ್ಯಾಮರಾ ವರ್ಕು ಸೂಪರ್. ಎಲ್ಲರೂ ನೋಡಿದ್ರಿ. ಈಗ ಲೋಕೇಂದ್ರ ಸೂರ್ಯ, ಸೊ ಅವರು ನಮ್ಮ LCC ಪ್ಲೇಯರೇ, ಎಲ್ಲ ಇಲ್ಲೇ ಕ್ರಿಕೆಟ್ ಪ್ಲೇಯರ್ಸ್ ಕಾಣ್ತಾವ್ರೆ. ಡಾರ್ಲಿಂಗ್ ಕೃಷ್ಣ ಆಕ್ಟರ್ ಕಮ್ ಕ್ರಿಕೆಟ್ ಪ್ಲೇಯರ್. ಲೂಸ್ಮಾದಾಗಿ ಯೋಗಿ ಅವರು ಕೂಡ ಸೂಪರ್ ಆಗಿ ಆಡ್ತಾರೆ ಆಟ. ಒಂದ್ಸರಿ ನಾನು LCC ಆಡ್ಬೇಕಾದ್ರೆ ಡಾರ್ಲಿಂಗ್ ಕೃಷ್ಣ ಅವರು ಅವ್ರ ಮೇಲೆ ನಾನು ಕಂಪ್ಲೇಂಟ್ ಕೊಡೋಣ ಅನ್ಕೊಂಡಿದ್ದೆ ಪೊಲೀಸ್ ಸ್ಟೇಷನ್ಗೆ. ಯಾಕೆ ಅಂದ್ರೆ 6 ಬಾಲ್ ಕಳೆದಾಗವ್ರೆ, 6 ಹೊಡೆದು ಅಲ್ಲಿರೋದೇ 12 ಬಾಲ್ ತರಿಸಿದ್ದೀವಿ, ಕಳಿಸ್ತಾನೆ ಅವ್ರೆ 6 ಬಾಲ್ಗಳೇ ಸಿಗ್ತಾ ಇಲ್ಲ. ನಾನು ಅಲ್ಲೂ ಅವ್ರ ಹತ್ರ ಹೋಗಿ ಹೇಳಿದೆ ನಿಮ್ಮ ಮೇಲೆ ಕಂಪ್ಲೇಂಟ್ ಕೊಡ್ತೀನಿ ಅಂತ. ಸೊ ನಗ್ತಾ ಇದ್ರು. ಸೊ ಆ ರೀತಿ ನಮ್ಮ ಡಾರ್ಲಿಂಗ್ ಸೂಪರ್ ಆಗಿ ಆಟ ಆಡ್ತಾರೆ. ಸೊ ಬಹಳ ಖುಷಿ ಆಗ್ತಾ ಇದೆ ಅವ್ರಿಗೆ ಈ ಒಂದು ಚಿತ್ರದ ಒಂದು ಈ ಪ್ರೀ ರಿಲೀಸ್ ಇವೆಂಟ್ಗೆ ಬಂದಿರೋದು. ಕನಸೊಂದು ಶುರುವಾಗಿದೆ, ನಿಜಕ್ಕೂ ಒಂದು ಒಳ್ಳೆ ಸಿನಿಮಾ. ಮಂಜೇಶ್ ಭಾಗವತ್ ಡೈರೆಕ್ಷನ್. ಅವರ ಸಿನಿಮಾ ಫಸ್ಟ್ ಸಿನಿಮಾ ನಾನು ಸಹರಾ ನೋಡಿದಾಗಲೂ ಅವ್ರಿಗೆ ಹೇಳಿದ್ದೆ, ಈಸ್ ಎ ವೆರಿ ನೈಸ್ ಡೈರೆಕ್ಟರ್ ಅಂಡ್ ಟ್ಯಾಲೆಂಟೆಡ್ ಡೈರೆಕ್ಟರ್. ಈಗ ಚಿತ್ರರಂಗದಲ್ಲಿ ಹೊಸ ಕಾನ್ಸೆಪ್ಟ್ ಇಟ್ಕೊಂಡು ನಾವು ಹೊಸ ಚಿತ್ರಗಳನ್ನ ಕೊಡೋ ಒಂದು ಲಿಸ್ಟ್ ಅಲ್ಲಿ ನಮ್ಮ ಮಂಜೇಶ್ ಅವರು ನಿಲ್ತಾರೆ. ಬಹಳ ಖುಷಿ ಆಯ್ತು. ನಾನು ಅವ್ರು ಅವತ್ತೇ ಹೇಳಿದೆ, ಸಹರಾ ನೋಡಿದಾಗ ಡೆಫಿನೆಟ್ಲಿ ಫ್ಯೂಚರ್ ಒಳ್ಳೆ ನೀವು ಒಳ್ಳೆ ಡೈರೆಕ್ಟರ್ ಆಗ್ತೀರ ಅಂತ. ಸೊ ಎಲ್ಲ ಟ್ಯಾಲೆಂಟ್ ಅವರಿಗಿದೆ. ಸೊ ಅವರು ಈ ಚಿತ್ರದ ಸ್ಕ್ರಿಪ್ಟ್ ಸೂಪರ್ ಆಗಿ ಮಾಡಿದ್ರು. ಅದೇ ರೀತಿ ಚಿತ್ರ ಕೂಡ ತುಂಬಾ ಚೆನ್ನಾಗಿ ಬಂದಿದೆ. ಓವರ್ ಆಲ್ ಕನಸೊಂದು ಶುರುವಾಗಿದೆ. ನಮ್ಮ ಲಕ್ಷ್ಮೀಕಾಂತ್ ರೆಡ್ಡಿ ಅವರ ಒಂದು ಪ್ರೊಡಕ್ಷನ್ ಅಲ್ಲಿ ಸಂತೋಷೇ ಒಳ್ಳೆ ಹೆಸರು ಬರ್ಬೇಕು ಸಿನಿಮಾಗೆ. ನಾನು ಏನು ಅನ್ಕೊಂಡೆ, ಸಂತೋಷ್ನ ಬಹಳ ಮೆಚೂರ್ಡ್ ಆಗಿ ಆಕ್ಟ್ ಮಾಡಿದ್ರು ಸಾಂಗ್ಸ್ ಅಲ್ಲೆಲ್ಲ. ಕೆಮಿಸ್ಟ್ರಿ ಸಖತ್ತಾಗಿದೆ, ಆಮೇಲೆ ಎಕ್ಸ್ಪ್ರೆಷನ್ಸ್ ಕೂಡ ತುಂಬಾ ಚೆನ್ನಾಗಿ. ವೆರಿ ಗುಡ್ ಸಂತೋಷ್. ವಾಟ್ ಈಸ್ ದಿಸ್? ಆಡ್ತಾನೋ ಆಲ್ರೌಂಡರ್, ಇಲ್ಲ ಆಲ್ರೌಂಡರ್ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ. ಎಕ್ಸ್ಪ್ರೆಷನ್ ನೋಡಿದಾಗ ಮೆಚೂರ್ಡ್ ಪಾತ್ರ ಮಾಡ್ತಾರಲ್ಲ, ಆ ರೀತಿ ಬಹಳ ಖುಷಿ ಆಯ್ತು. ಸಂತೋಷ್ ಪಿಕ್ಚರ್ ಅಲ್ಲಿ ಒಳ್ಳೆ ನಟರಾಗ್ತೀರಾ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅಲ್ಲ ಆ ರಿಯಾಕ್ಷನ್ಸ್, ಎಕ್ಸ್ಪ್ರೆಷನ್ಸ್ ಸಾಂಗ್ಸ್ ಅಲ್ಲಿ. ಆಮೇಲೆ ನಾನು ಜೊತೆಲಿ ಆಕ್ಟ್ ಕೂಡ ಮಾಡಿದ್ದೀನಿ. ಆ ಡೈಲಾಗ್ಸ್ ಹೇಳೋ ಶೈಲಿ ಇರ್ಬೋದು, ಆಮೇಲೆ ಆ ಒಂದು ಎಕ್ಸ್ಪ್ರೆಷನ್ಸ್ ಕೊಡೋ ಸ್ಟೈಲ್ ಇರ್ಬೋದು, ಬಹಳ ಖುಷಿ ಆಯ್ತು ನನಗೆ. ಸೂಪರ್ ಸಂತೋಷ್. ಒಂದು ಮೆಚೂರ್ಡ್ ಆರ್ಟಿಸ್ಟ್ ಮಾಡೋ ರೀತಿ ಮಾಡಿದ್ರೆ ಬಹಳ ಖುಷಿ ಆಯ್ತು. ಸೊ ಸಾತ್ವಿಕ್ ಅವರು ಕೂಡ ಇವತ್ತು ನನ್ನ ಜೊತೆಲಿ ಇಲ್ಲ, ಅವರು ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ. ಓವರ್ ಆಲ್ ಕನಸೊಂದು ಶುರುವಾಗಿದೆ, ಒಂದು ಒಳ್ಳೆ ಸಿನಿಮಾ. ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಒಂದು ಒಳ್ಳೆ ಟೀಮ್ ಈಗ ಎಂಟ್ರಿ ಆಗ್ತಾ ಇದೆ. ಡೆಫಿನೆಟ್ಲಿ ಫ್ಯೂಚರ್ ಅಲ್ಲಿ ಒಳ್ಳೊಳ್ಳೆ ಸಿನಿಮಾಗಳು ಲಕ್ಷ್ಮೀಕಾಂತ್ ರೆಡ್ಡಿಯಿಂದ ಬರುತ್ತೆ. ಅದೇ ರೀತಿ ಮಂಜೇಶ್ ಅವರಿಂದ ಒಳ್ಳೊಳ್ಳೆ ಸಿನಿಮಾಗಳು ಬರಲಿ. ನಮ್ಮ ಸಂತೋಷ್ ಅವರು ಕೂಡ ಇನ್ನೂ ಹೆಚ್ಚಿನ ರೀತಿ ಸಿನಿಮಾಗಳು ಅವಕಾಶಗಳು ಅವ್ರು ಸಿಗಲಿ. ಈ ಕನಸೊಂದು ಶುರುವಾಗಿದೆ. ಇದೇ ಮಾರ್ಚ್ 7 ರಿಲೀಸ್ ಆಗ್ತಾ ಇದೆ. ಎಲ್ಲ ನಮ್ಮ ಕನ್ನಡ ಚಲನಚಿತ್ರ ಅಭಿಮಾನಿಗಳು ಈ ಒಂದು ಸಿನಿಮಾಗೆ ಬೆಂಬಲಿಸಿ, ಈ ಒಂದು ಸಿನಿಮಾನ ಯಶಸ್ವಿಗೊಳಿಸಿ ಅಂತ ಕೇಳ್ಕೊಂತ, ಥ್ಯಾಂಕ್ ಯು ಸೋ ಮಚ್. ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು ಸೋ ಮಚ್. 2 years ಆಯ್ತು ನಾವು ಸ್ಟಾರ್ಟ್ ಮಾಡಿ. ಆಕ್ಚುಲಿ ಸ್ವಲ್ಪ ಗ್ಯಾಪ್ ಆಯ್ತು, ಬಟ್ ತುಂಬಾ ಚೆನ್ನಾಗಿ ಬಂದಿದೆ ಮೂವಿ. ಕಷ್ಟ ಬಿದ್ದು ಮಾಡಿದೀವಿ, ಒಳ್ಳೆ ಚಿತ್ರತಂಡ ಕಟ್ಕೊಂಡು. ನಾವು ಅದೇ ಮಾಸ್ಟರ್ ಇದ್ದಾಗ ನಮ್ದು ಸಿನಿಮಾ ಅನ್ನೋದಕ್ಕಿಂತ ಮುಂಚೆ ಒಂದು ಕ್ರಿಕೆಟ್ ಸ್ಟಾರ್ಟ್ ಮಾಡಿದ್ದು. ಕ್ರಿಕೆಟ್ ಅಲ್ಲಿ ಎಲ್ಲ ಫ್ರೆಂಡ್ಸ್ ಆಗಿ ಇವರು ಮಂಜೇಶ್ ಅವ್ರು ಬಂದು ಒಂದು ಕತೆ ಹೇಳಿದ, ಒಂದು ಲೈನ್ ಹೇಳಿದಷ್ಟೇ, ಆಯ್ತು ಮಾಡಿ, ನೀವೇನ್ ಮಾಡ್ತಿರೋ ಮಾಡಿ, ನಾ ಹಿಂದೆ ಇರ್ತೀನಿ. ಸೊ ನಿಮ್ಗೆ ಯಾವ ತರ ಸಪೋರ್ಟ್ ಬೇಕು ನಾನು ಮಾಡ್ತೀನಿ. ನಾನು ಟು ಬಿ ಫ್ರೆಂಡ್ ಜಾಸ್ತಿ ಸೆಟ್ಸ್ ಹೋಗ್ತಾ ಇರಲಿಲ್ಲ. ಎಲ್ಲ ಕಂಪ್ಲೀಟ್ ಸಂತೂರ್ ಆಗಲಿ,
ನಮ್ಮ ಹೀರೋ ಮತ್ತೆ ಡೈರೆಕ್ಟರ್ ನೋಡ್ಕೊಂಡಿರೋದು. ಸೊ ಹಾಗಾಗಿ ಪ್ರತಿ ಒಂದು ಇಲ್ಲಿ ಇದು ಕ್ರೆಡಿಟ್ಸ್ ಎಲ್ಲ ಅವ್ರಿಗೆ ಹೋಗ್ಬೇಕು. ಸೊ ನಂದೇನಿಲ್ಲ, ನಾನು ಇಲ್ಲೇ ನಿಂತ್ಕೊಂಡು ಸಪೋರ್ಟ್ ಮಾಡ್ತಾ ಇರೋದಷ್ಟೇ. ಥ್ಯಾಂಕ್ ಯು. ಎಲ್ಲ ಸಂತೋರು ನಿಮ್ಮ ಜವಾಬ್ದಾರಿನ ಕಡಿಮೆ ಮಾಡಿ ಅವರು ನಿಮ್ಮ ಜವಾಬ್ದಾರಿ ವಹಿಸ್ಕೊಂಡು ಮಾಡಿದ್ದಾರೆ. ಥ್ಯಾಂಕ್ ಯು. ನಿಮ್ಮ ತಂಡ ಬರ್ತಾ ಇರೋದಕ್ಕೆ ಶುಭಾಶಯಗಳ ಕೋರ್ತಾ ಧನ್ಯವಾದಗಳು ಸರ್. ಸರ್ ನಮ್ಮ ಬ್ರದರ್ ಕಿರಣ್ ಸರ್ ಆಯ್ತು. ಓಕೆ ಓಕೆ ಓಕೆ. ಇದಕ್ಕೆ ನಮ್ಮ ಶೂಟ್ ಲೇಟ್ ಆಗ್ತಿರೋದು ನನಗೆ ರಿಯಲಿ ಸಾರಿ. ಓಕೆ ಏನಿದೆ, ಥ್ಯಾಂಕ್ ಯು ಸೋ ಮಚ್ ಬಂದಿರೋದಕ್ಕೆ ನಮ್ಮ ಚಿಕ್ಕ ಸಿನಿಮಾ ಟ್ರೈಲರ್ ಲಾಂಚಿಗೆ. ಆ್ಯಂಡ್ ಇದೇ ಒಂಥರ ಪ್ರೀ ರಿಲೀಸ್ ಇವೆಂಟ್ಸ್ ಥರ ನಮಗೆ ಫಸ್ಟ್ ಪ್ರೆಸ್ ಮೀಟ್ ಮಾಡ್ತೀವಿ. ಫಸ್ಟ್ ಆಫ್ ಆಲ್ ಸಾರಿ ಫಾರ್ ದ್ಯಾಟ್, ಇನ್ಫಾರ್ಮ್ ಮಾಡೋಕ್ಕಾಗಿಲ್ಲ ಇದಕ್ಕೆ ಮುಂಚೆ. ಆ್ಯಂಡ್ 2 ವರ್ಷ ಆಗಿದೆ ಪಿಕ್ಚರ್ ಸ್ಟಾರ್ಟ್ ಆಗಿ. ಆ್ಯಂಡ್ ರಿಲೀಸ್ ಆಗ್ತಿರೋದು ಥ್ಯಾಂಕ್ಸ್ ಟು ದ ಪ್ರೊಡ್ಯೂಸರ್ಸ್ ಫಾರ್ ದಿಸ್ ಆಪರ್ಚುನಿಟಿ. ಆ್ಯಂಡ್ ತುಂಬ ಒಳ್ಳೆ ಕತೆ ಮಾಡ್ಕೊಂಡಿದ್ದಾರೆ. ಮಂಜೇಶ್ ಸರ್, ಥ್ಯಾಂಕ್ ಯು ಫಾರ್ ಆಪ್ಟಿಂಗ್ ಮೀ ಫಾರ್ ದಿಸ್ ಕ್ಯಾರೆಕ್ಟರ್. ಆ್ಯಂಡ್ ಸಂತೋಷ್, ಒನ್ ಆಫ್ ದ ಬೆಸ್ಟ್ ಕೋ ಸ್ಟಾರ್ಸ್ ನಾನು ವರ್ಕ್ ಮಾಡಿರೋದು, ವೆರಿ ಪ್ಯಾಷನೇಟ್ ಅಬೌಟ್ ದಿಸ್ ವರ್ಕ್. ಆ್ಯಂಡ್ ರಶ್ಮಿ ಆ್ಯಂಡ್ ಜುಬನ್ ಮಾಸ್ಟರ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸುನೀಲ್ ಸರ್, ಥ್ಯಾಂಕ್ ಯು ಸೊ ಮಚ್. ಆ್ಯಂಡ್ ನನ್ನ ಕ್ಯಾರೆಕ್ಟರ್ ಬಂದು ಸಿಕ್ಕಾಪಟ್ಟೆ ಮೆಸೇಜ್ ಓರಿಯೆಂಟೆಡ್ ಇದೆ, ಅದನ್ನ ನಾನು ರಿವೀಲ್ ಮಾಡೋಂಗಿಲ್ಲ ಸದ್ಯಕ್ಕೆ. ಆ್ಯಂಡ್ ಸಾಂಗ್ ಆಲ್ರೆಡಿ ನೋಡಿದ್ದೀರಾ, ಕೇಳಿದ್ದೀರಾ, ಆಲ್ರೆಡಿ ತುಂಬ ಜನರಿಗೆ ಇಷ್ಟ ಆಗಿದೆ. ಥ್ಯಾಂಕ್ ಯು ಸೊ ಮಚ್. ಹೀಗೆ ನಮ್ಮ ಸಿನಿಮಾ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. 7th ರಿಲೀಸ್ ಆಗ್ತಿದೆ, ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಅಂತ ಕೇಳ್ತೀನಿ. ಧನ್ಯವಾದಗಳು ಸಾತ್ವಿಕ್ ಅವರಿಗೆ. ಥ್ಯಾಂಕ್ ಯು ಸೋ ಮಚ್. ಎಲ್ಲ ಕಡೆನೂ ಸಪೋರ್ಟ್ ಮಾಡಿದ್ದಾರೆ. ಥ್ಯಾಂಕ್ ಯು ವೆರಿ ಮಚ್. ಕನಸೊಂದು ಶುರುವಾಗಿದೆ. ಸೊ ಎಲ್ಲರೂ ನ್ಯೂಸ್ ಮಾಡಿ ಹೇಳಿದಾಗ ಎಲ್ಲರಿಗೂ ಕನಸಿರುತ್ತೆ. ನಮಗೊಂದು ಪುಟ್ಟ ಕನಸು, ಸಿನಿಮಾದ ಕನಸು, ಅದನ್ನ ಈಡೇರಿಸ್ಕೊಳ್ಳಿಕ್ಕೆ ಒಂದು ಸಿನಿಮಾ ಮಾಡಿದ್ದೀವಿ. ಲಕ್ಷ್ಮೀಕಾಂತ್ ರೆಡ್ಡಿ ಒಂದು ಚಾನ್ಸ್ ಕೊಟ್ಟರು. ಕ್ರಿಕೆಟಲ್ಲೇ ಶುರುವಾಗಿದ್ದು ಎಲ್ಲರೂ ಹೇಳಿದ್ರು. ಸೊ ಲಕ್ಷ್ಮೀಕಾಂತ್ ಹೇಳಿದಾಗ ಲಕ್ಷ್ಮಿ ಮಾಡುವ ಪರವಾಗಿಲ್ಲ ಮಾಡೋಣ, ಬಜೆಟ್ ಏನು ನಮಗೆ ಡೈರೆಕ್ಟರ್ ಅಷ್ಟು ಒಂದು ಬಜೆಟ್ ಹೇಳಿದ್ರು, ಅದರಲ್ಲಿ ಒಂದು 30% ಕಮ್ಮಿನೇ ಮಾಡಿದ್ರು ಸಿನಿಮಾನ. ಥ್ಯಾಂಕ್ ಯು ಡೈರೆಕ್ಟ್ರೆ, ಒಂದು ಚಾನ್ಸ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸು. ಹಾಗೆ ಬಜೆಟ್ ಕಮ್ಮಿ ಮಾಡಿದ್ರು ಥ್ಯಾಂಕ್ಸು, ಥ್ಯಾಂಕ್ ಯು ವೆರಿ ಮಚ್. ಹಾಗೆ ಸೂರಜ್ ಜೋಯ್ಸ್ ಅವರು ಮ್ಯೂಸಿಕ್ ಮಾಡಿದ್ರು. 3 ಸಾಂಗ್ ಅದ್ಭುತವಾಗಿ ಬಂದಿದೆ. ಎಲ್ಲ ಕಡೆನೂ ಇವಾಗ ಸಾಂಗ್ ಸ್ವಲ್ಪ ಟ್ರೆಂಡ್ ಆಗ್ತಾ ಇದೆ. ಥ್ಯಾಂಕ್ ಯು ಸೂರಜ್, ಥ್ಯಾಂಕ್ ಯು ವೆರಿ ಮಚ್. ಹಾಗೆ ಇನ್ನೇನು 7th ರಿಲೀಸ್ ಆಗ್ತಾ ಇದೆ, ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್. ಒಂದು ಸಣ್ಣ ಕನಸು ದೊಡ್ಡ ಪರದೆ ಮೇಲೆ ಬರ್ತಾ ಇದೆ, ಎಲ್ಲರ ಆಶೀರ್ವಾದ ಇರಲಿ. ಥ್ಯಾಂಕ್ ಯು ವೆರಿ ಮಚ್. ಸೊ ಒಬ್ಬ ನಿರೂಪಕನಾಗಿ ನಮ್ಮ ಜರ್ನಿ ಸ್ಟಾರ್ಟ್ ಆಗುತ್ತೆ. ಇವತ್ತು ಒಬ್ಬ ನಿರೂಪಕರು ನಿಮ್ಗಾಗಿ ಹೇಳ್ತಾ ಇದೆ, ಒಬ್ಬ ಹೀರೋ ಆಗಿ ಎಮರ್ಜ್ ಆಗ್ತಾ ಇಲ್ಲ, ಬಹಳಷ್ಟು ಪಾತ್ರಗಳು ಮಾಡ್ಕೊಂಡಿದ್ದಾರೆ ಸಮಾಜದಲ್ಲಿ. ಈ ಮೂಮೆಂಟ್ ತಮ್ಮ ಫೀಲಿಂಗ್ ಹೇಗಿದೆ ಸರ್, ಹೀರೋ ಆಗಿ ಎಮರ್ಜ್ ಆಗ್ತಾ ಇರೋಂಥದ್ದು? ಸರ್, ಲೆಜೆಂಡ್ ಎಲ್ಲ ಕೂತ್ರೆ ಅವರಿಗೆ ಸ್ವಲ್ಪ ನರ್ವಸ್ ಆಗ್ತಾ ಇದ್ದೀನಿ ನಿಜ. ಯಾಕಂದ್ರೆ ಸಿನಿಮಾ ಸಣ್ಣ ಸಿನಿಮಾ ಮಾಡಿದ್ರು ಸಹ ನೋಡ್ಕೊಂಡು 15-20 ವರ್ಷದಿಂದ ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ದೀವಿ. ಮುದ್ದು ಮನಸ್ಸು ಅನ್ನೋ ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ದೀವಿ, ನೋಡ್ಕೊಂಡು ಬಂದಿದ್ದೀವಿ. ಆದರೂ ಹೀರೋ ಆಗೋಕ್ಕೆ ಆಗಿಲ್ಲ, ಇವಾಗ ಆಗಿದ್ದೀವಿ. ತುಂಬಾ ಎಕ್ಸೈಟ್ಮೆಂಟ್ ಇದೆ ಸರ್. ತುಂಬಾ ಭರವಸೆಯನ್ನ ಮೂಡಿಸ್ತಾ ಇದ್ದೀರಾ ಟ್ರೈಲರ್ ನೋಡಿದ್ರೆ. ಆಲ್ ದ ಬೆಸ್ಟ್, ಶುಭವಾಗಲಿ ನಿಮಗೆ. ಚಿತ್ರ ಒಳ್ಳೆ ಹೆಸರು ಗಳಿಸಲಿ, ಒಳ್ಳೆ ಕಲೆಕ್ಷನ್ ಕೂಡ ಮಾಡಲಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ಆಲ್ ರೈಟ್. ಈಗ ಈ ಹಿಂದೆ ಬಿಚ್ಚುಗತ್ತಿ ರಾಗು ಈ ತರ ಮಾಡಿದ್ದೆ, ಜೊತೆಗೆ ನಮ್ಮ ಮಂಜೇಶ್ ಅವ್ರದೇನೆ ಹಳೆ ಇನ್ನೊಂದು ಸಿನಿಮಾ, ಅದು ಅವರ ಮೊದಲನೇ ಸಿನಿಮಾ ಸಹಾರ ಅಂತ. ಇದು ನಮ್ಮ ಕಾಂಬಿನೇಷನ್ ಅಲ್ಲಿ 2ನೇ ಸಿನಿಮಾ ಬರ್ತಾ ಇರೋದು. ಒಂದಂತೂ ಈ ಸಿನಿಮಾದಲ್ಲಿ ಹೇಳ್ಬೇಕು ಅಂದ್ರೆ ನಮ್ದು ಮಂಜೇಶ್ ಅವರ ಸಿನಿಮಾ ಅಂದ್ರೆ ಬೇಸಿಕ್ಲಿ ಟ್ಯೂನ್ ಗಳಿಗಂತೂ ಕೊಡ್ತಾ ಇರಲ್ಲ, ಎಲ್ಲರಿಗೂ ನೀಟಾಗಿ ಎಲ್ಲ ಹಾಡುಗಳಿಗೂ ಕೂಡ ನೀಟಾಗಿ ಕೆಲಸ ತೆಗೆಸ್ಕೋತಾರೆ ಅಂತ ಹೇಳ್ಬೋದು. ತುಂಬಾ ಚೆನ್ನಾಗಿ ಆಕ್ಚುಲಿ ಮೂಡ್ ಬಂದಿದೆ. ಇದ್ರದ್ದು ನಿಮ್ಗೆ ನೋಡ್ದಂಗೆ ಎಲ್ಲ ಆಡಿಯೋ ಸ್ಟ್ರೀಮಿಂಗ್ ಪ್ಲಾಟ್ಫಾರ್ಮ್ ಆಗ್ಲಿ, ಎಲ್ಲ ಯೂಟ್ಯೂಬ್ ಆಗ್ಲಿ, ಎಲ್ಲ ಪ್ಲಾಟ್ಫಾರ್ಮ್ಸ್ ಕೂಡ ಒಳ್ಳೆ ರಿವ್ಯೂ ಇದೆ, ಒಳ್ಳೆ ಫೀಡ್ಬ್ಯಾಕ್ ಇದೆ. ಜೊತೆಗೆ ತುಂಬಾ ಚೆನ್ನಾಗಿ ನಮಗೆ ಸಪೋರ್ಟ್ ಮಾಡಿ ವಾಸುಕಿ ವೈಭವ್ ಅವರಾಗ್ಲಿ, ಸೋನು ನಿಗಮ್ ಅವರಾಗ್ಲಿ, ರಾಜೇಶ್ ನನ್ ಅವರಾಗ್ಲಿ, ಹಾಗೆ ನಮ್ಮ ಲಿರಿಕ್ಸ್ ಬರೋದಂತ ಶಶಾಂಕ್ ಸರ್ ಆಗ್ಲಿ, ಸುನಿ ಸರ್ ಆಗ್ಲಿ, ಪ್ರಮೋದ್ ಅವರಾಗ್ಲಿ ತುಂಬಾ ಸಪೋರ್ಟ್ ಮಾಡಿ, ಕರೆಕ್ಷನ್ಸ್ ಗಳಿದ್ರು ಕೂಡ ಸುಮಾರು ಸತಿ ಬಂದು ತುಂಬಾ ಸಪೋರ್ಟ್ ಮಾಡಿ ನಮಗೋಸ್ಕರ ತುಂಬಾ ಚೆನ್ನಾಗಿ ಔಟ್ಪುಟ್ ಬರೋಂಗೆ ಮಾಡ್ಕೊಟ್ಟಿದ್ದಾರೆ. ಸೊ ಧನ್ಯವಾದಗಳು ಅಷ್ಟು ಜನಕ್ಕೆ. ಹಾಗೆ ಬ್ಯಾಕ್ ಗ್ರೌಂಡ್ ಸ್ಕೋರ್ ಬಗ್ಗೆ ಹೇಳ್ಬೇಕು ಅಂದ್ರೆ ನಮ್ಮ ಪ್ರೊಡ್ಯೂಸರ್ ಆದವರು ನಿಜವಾಗ್ಲೂ ಕೆಲವೆಲ್ಲ ಆಕ್ಚುಲಿ ನಾವು ಅಷ್ಟು ಅವಕಾಶ ಇರಲಿಲ್ಲ ಅಂದ್ರೆ ಲೈವ್ ಮಾಡಕ್ಕಾಗ್ಲಿ ಇದಕ್ಕೆ ಅಂತ.
ಬಟ್ ಅವರೇ ಪುಷ್ ಮಾಡಿ ಸಾಂಗ್ಸ್ ಇಂದ ಹಿಡಿದು ಎಲ್ಲದನ್ನು ಕೂಡ ಇಲ್ಲ ಚೆನ್ನಾಗಿ ಬರ್ಲಿ ಅಂತ ಹೇಳಿ ಒಂದಷ್ಟೆಲ್ಲ ಲೈವ್ ಎಲ್ಲ ಮಾಡಿಸಿ ತುಂಬಾ ಚೆನ್ನಾಗಿ ಕೇಳಿಸೋ ಅವ್ನಿಗೆ ಏನೇನ್ ಬೇಕೋ ಎಲ್ಲ ಔಟ್ಪುಟ್ ಈಗ ಒಂಚೂರು ಗೊತ್ತಾಗ್ತಿದ್ದಂಗೆ ನೋಡ್ಕೊಂಡು ಮಾಡಿದ್ದಾರೆ. ಚಲೋ ನಮ್ಮ ಆಕ್ಟರ್ಸ್ ಗಳು ಕೂಡ ಅಷ್ಟು ಚೆನ್ನಾಗಿ ಮಾಡಿದಕ್ಕೆ ನಾವು ಸ್ಕ್ರೀನ್ ಅಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂದಾಗ ಆಡಿಯೋ ಇನ್ನೊಂದ್ ಸ್ವಲ್ಪ ಬೂಸ್ಟ್ ಮಾಡೋಣ ಅನ್ಬಿಟ್ಟೆ ನಮಗೂ ಕೂಡ ಸ್ವಲ್ಪ ಹುಮ್ಮಸ್ ಬಂದು ಇನ್ನೊಂದ್ ಸ್ವಲ್ಪ ಚೆನ್ನಾಗಿ ಮಾಡಿ ಎಷ್ಟಾಗುತ್ತೋ ಅಷ್ಟು ಬೆಸ್ಟ್ ಔಟ್ಪುಟ್ ಕೊಡ್ಬೇಕು ಅಂತಾನೆ ತುಂಬಾ ಇಲ್ಲಿವರೆಗೂ ಕೂಡ ಟೈಮ್ ತಗೊಂಡು ನೀಟಾಗಿ ಎಷ್ಟು ವರ್ಷನ್ಸ್ ಆದ್ರೂ ಪರವಾಗಿಲ್ಲ ಅಂತ ನೀಟಾಗಿ ಮಾಡಿದೀವಿ. ಈ 7ನೇ ತಾರೀಕು ನೀವು ಬಂದ್ಬಿಟ್ಟು ನಮ್ಗೆ ಆಶೀರ್ವಾದ ಮಾಡ್ಬೇಕಾಗಿ ವಿನಂತಿ ಕೇಳ್ಕೊತೀವಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಇಂಡಸ್ಟ್ರಿಯಲ್ಲಿ ಆದಂತಹ ಸೋನು ನಿಗಮ ಆಗ್ಬೋದು, ವಾಸುಕಿ ಅವರು, ರಾಜೇಶ್ ಕೃಷ್ಣನ್ ಅವರ ಅವರ ಧ್ವನಿ ಇದೆ, ಜೊತೆಗೆ ನಮ್ಮ ಸಿಂಪಲ್ ಸುನಿಯಾ ಆಗ್ಬೋದು, ಶಶಾಂಕ್ ಅವ್ರದ್ದು, ಇವರೆಲ್ಲರ ಸಾಹಿತ್ಯ ಇರುವಂತಹ ಬಹಳ ಚೆನ್ನಾಗಿ ಮಾಡಿದ್ರೆ ಬಹಳ ಒಳ್ಳೆ ಮ್ಯೂಸಿಕ್ ಇದೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು. ನಮಸ್ಕಾರ. ಇದು ನನ್ನ ಫಸ್ಟ್ ಮೂವಿ. ಸೊ ತುಂಬಾ ಎಕ್ಸೈಟ್ ಆಗಿದ್ದೀನಿ ಒಂದು ದೊಡ್ಡ ಸ್ಕ್ರೀನ್ ಅಲ್ಲಿ ನಾನು ನೋಡಕ್ಕೆ. ಅಂಡ್ ನನಗೆ ಈ ತರ ಒಂದು ಅವಕಾಶ ಕೊಟ್ಟಿರುವಂತ ಡೈರೆಕ್ಟರ್ ಸರ್ಗೆ, ಪ್ರೊಡ್ಯೂಸರ್ ಸರ್ಗೆ ಎಲ್ಲರೂ ತುಂಬಾ ಥ್ಯಾಂಕ್ಸ್. ನನಗೆ ಎಲ್ಲರೂ ಕೂಡ ಈ ಮೂವಿ ಮಾಡಿದಾಗ ನಾನು ಫಸ್ಟ್ ಟೈಮ್ ಆಕ್ಟ್ ಮಾಡ್ತಾ ಇದ್ದೀನಿ ಅಂತ ನನಗೆ ಆ ಫೀಲೇ ಬರಲಿಲ್ಲ. ಯಾಕಂದ್ರೆ ಸೆಟ್ ಅಲ್ಲಿ ಎಲ್ಲರೂ ಕೂಡ ತುಂಬಾ ಫ್ರೆಂಡ್ಲಿ ಆಗಿದ್ರು ಅಂಡ್ ಇನ್ನು ನನಗೆ ಎನ್ಕರೇಜ್ ಮಾಡ್ತಾ ಇದ್ರು. ತುಂಬಾನೇ ಖುಷಿ ಆಗ್ತಾ ಇದೆ. ಸೊ ಎಲ್ಲರೂ ಸಪೋರ್ಟ್ ಮಾಡಿ ಅಂಡ್ ನ್ಯೂ ಕಮರ್ಸ್ಗೆ ಎಲ್ಲರೂ ಸಪೋರ್ಟ್ ಮಾಡಿ, ಬ್ಲೆಸ್ ಮಾಡಿ. ಮಾರ್ಚ್ 7ಗೆ ಮೂವಿ ರಿಲೀಸ್ ಆಗ್ತಾ ಇದೆ. ಎಲ್ಲರೂ ಬಂದು ಖುಷಿಯಿಂದ ನೋಡಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಧನ್ಯವಾದಗಳು. ಎಲ್ಲರಿಗೂ ವೆಲ್ಕಮ್ ಅಂತ ಹೇಳ್ತೀವಿ. ಸೊ ಇದು ನಮ್ದು 2ನೇ ಸಿನಿಮಾ, ಕನಸೊಂದು ಶುರುವಾಗಿದೆ ಅಂತ. ಎಸ್ ಸರ್, ನಿಮ್ಮ ಸಿನಿಮಾ ಹೇಗಾಯ್ತು, ಎಲ್ಲಿ ಸ್ಟಾರ್ಟ್ ಆಯ್ತು ಅಂತ ಜರ್ನಿ ಹೇಗಿತ್ತು ನಿಮ್ ಸಿನಿಮಾ ಜರ್ನಿ? ಸಿನಿಮಾ ಜರ್ನಿ ಅಂದ್ರೆ ಒಂದು ಚಿಕ್ಕ ಕಥೆಯಿಂದ ಸ್ಟಾರ್ಟ್ ಆಯ್ತು. ಒಂದು ಸ್ಮಾಲ್ ಬಜೆಟ್ ಅಲ್ಲಿ ಮಾಡೋಣ ಅಂತ. ಅದಾದ್ಮೇಲೆ ಬಜೆಟ್ ಸ್ವಲ್ಪ ಎಕ್ಸ್ಟೆಂಡ್ ಆಯ್ತು. ನಮ್ಮ ಇವ್ರು ಹೇಳಿದ್ರು ಏನೋ 30% ಎಲ್ಲ ಉಳಿಸಿದೀವಿ ಅಂತ. ನೀವು ಸ್ವಲ್ಪ ಆಗಿರೋ ಬಜೆಟ್ ಈಗ ಸ್ವಲ್ಪ ಜಾಸ್ತಿ ಆಗಿದೆ ಅಂತ ಅನ್ಕೋತೀವಿ. ಅದಕ್ಕೆಲ್ಲ ನಾವು ಕ್ರೆಡಿಟ್ಸ್ ನಮ್ಮ ಪ್ರೊಡ್ಯೂಸರ್ ಕೊಡ್ಬೇಕು. ಮತ್ತೆ ಮ್ಯೂಸಿಕ್ ಡೈರೆಕ್ಟರ್ ಸೂರಜ್ ಈಗ 2ನೇ ಸಿನಿಮಾ ಜೊತೆ ವರ್ಕ್ ಮಾಡ್ತಾ ಇದ್ದಾರೆ. ಮತ್ತೆ ನಾವು ಕೇಳಿದಂಗೆ ಎಷ್ಟು ಬೇಕೋ ಅಷ್ಟೊತ್ತು ವರ್ಕ್ ಮಾಡಿ ಬೈಕೊಂಡು ಪರವಾಗಿಲ್ಲ ಅನ್ಕೊಂಡು ಮಾಡಿದ್ದಾರೆ. ಮತ್ತೆ ನಮ್ಮ ಸಂತೋಷ್ ಬಿಲ್ವಾ ಸರ್ಗೆ ಅವರು ಸಿನಿಮಾ ಮಾಡೋ ಉದ್ದೇಶ ಏನಂತಂದ್ರೆ ಅವಾಗಿಂದ ಅವ್ರಿಗೊಂದು ಆಸೆ ಇತ್ತು, ನಾವು ಅವರೊಬ್ರು ಲೀಡ್ ಆಕ್ಟ್ ಮಾಡ್ಬೇಕು ಅಂತ. ಸೊ ಅದಾದ್ಮೇಲಿಂದ ಹೀಗೆ ಒಂದು ಕತೆ ಸ್ಟಾರ್ಟ್ ಆಯ್ತು. ಅದು ಅವಾಗ ಹೇಳಿದಾಗಿಂದ ಸೊ ಸಂತೋಷ್ ಸರ್ನೇ ನಾವು ಅವ್ರನ್ನ ಲೀಡ್ ಮಾಡ್ಬೇಕು ಅಂತ ಡಿಸೈಡ್ ಮಾಡಿ, ಅದಾದ್ಮೇಲೆ ನಮ್ಮ ಶ್ರಾವ್ಯ ಅವರು ಬಂದ್ರು, ಸ್ವಾತಿಕ್ ಅವರು ಬಂದ್ರು. ಅದಾದ್ಮೇಲೆ ಸೊ ಹಂಗೇನೆ ಸಿನಿಮಾ ಸ್ಟಾರ್ಟ್ ಆಯ್ತು. ನನಗೆ ಮತ್ತೆ ಇನ್ನೊಂದು ಏನಂದ್ರೆ ಮೇಯ್ನು ನಮ್ಮ ಸಿನಿಮಾಗೆ ನನ್ನ ಬೆನ್ನೆಲುಬಾಗಿ ನಿಂತಿದ್ದು ನಮ್ಮ ಶ್ರೀನಿವಾಸ್ ಅವರು ಯಾವಾಗಲೂ ನೆನ್ಸ್ಕೋಬೇಕು. ಅದಾದ್ಮೇಲಿಂದ ಇನ್ನೊಂದು ಏನಂತಂದ್ರೆ ಫಸ್ಟ್ ಟೈಟಲ್ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಕನಸೊಂದು ಶುರುವಾಗಿದೆ ಅಂದ ತಕ್ಷಣ ಫಸ್ಟ್ ನಮಗೆ ಬರೋದು ಏನಾದ್ರು ನಿಮ್ಗೆ ಅಭಿಪ್ರಾಯ ಇದೆ? ಕನಸೊಂದು ಅಂದ ತಕ್ಷಣ ಬರೋದೇ ಕನಸೊಂದು ಶುರುವಾಗಿದೆ ಅಂತ ಟೈಟಲ್ ಬಂದ್ರೆ ಅದು ಬಂದ್ರೆ ಯಾರು ಅಂದ್ರೆ ಯಾವ ಆಕ್ಟರ್ ಬರ್ಬೋದು ಅಂತ? ಕನಸುಗಾರ ರವಿಚಂದ್ರನ್ ಅವರ? ಹೌದು, ಮೇ ಬಿ ಅದು ಆಕ್ಚುಲ್ ಆಗಿ ನಂದು ಏನ್ ಸ್ಟಾರ್ಟ್ ಆಗಿದೆ ಇದು ಈ ಶೀರ್ಷಿಕೆ ಹೇಗ್ ಬಂತು ಅಂದ್ರೆ ಅಪ್ಪು ಸರ್ದು. ನಾನು ಅಪ್ಪು ಸರ್ಗೆ ದೊಡ್ಡ ಫ್ಯಾನು. ಅವ್ರ ಜೊತೆ ನಮ್ಗೆ ಸಿನಿಮಾ ಮಾಡೋಷ್ಟೆಲ್ಲ ಭಾಗ್ಯ ಇಲ್ಲ. ಅಟ್ಲೀಸ್ಟ್ ಅವರು ಸಾಂಗ್ ಅಲ್ಲಿ ಆ ಲೈನ್ ಬಂದಿದೆ, ಕನಸೊಂದು ಶುರುವಾಗಿದೆ ಅಂತ ಅಂದ್ಬಿಟ್ಟು. ಸೊ ಆ ಸಾಂಗ್ ನ ಲೈನ್ ಇಟ್ಕೊಂಡು ಟೈಟಲ್ ಮಾಡಿರೋದು. ಇದು ಮೇನ್ ನಮ್ಮ ಸಂತೂರು ನಾವು ಒಂದು ಟೈಟಲ್ ಇದು ಮಾಡೋದಕ್ಕೆ ಹೆಚ್ಚು ಕಮ್ಮಿ 200 ತನಕ ಬರಕ್ ಕನಸೊಂದು ಅಂತ ಮಾಡೋದಕ್ಕೆ. ಸೊ ಅದಾದ್ಮೇಲೆ ಕನಸೊಂದು ಶುರುವಾಗಿದೆ ಅಂತ ಈ ಟೈಟಲ್ ಬಂತು. ಸರ್ ಇದೊಂದು ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ. ಮತ್ತೆ ಒಂದು ರಿಯಲ್ ಇನ್ಸಿಡೆಂಟ್ ಆಗಿದೆ. ಆ ಇನ್ಸಿಡೆಂಟ್ ಇಟ್ಕೊಂಡೆ ಸಿನಿಮಾ ಮಾಡಿದ್ವಿ. ಅಂದ್ರೆ ಅದು ಇನ್ಸ್ಪೈರ್ ಆಗಿ ಸಿನಿಮಾ ಮಾಡಿ ಸರ್ ಅದು ಪಿಕ್ಚರ್ ನೋಡ್ಬೇಕು. ಡ್ಯುಯಲ್ ಕ್ಯಾರೆಕ್ಟರ್ ಅನ್ನೋದಕ್ಕಿಂತ ಸರ್ ಈಗ ಎಷ್ಟೋ ಜನ ಗೊತ್ತು ಡ್ರೀಮ್ ಕ್ಯಾಚರ್ ಅಂತ ಗೊತ್ತಾ ನಿಮ್ಗೆ? ಸೊ ತುಂಬಾ ಹೆಣ್ಮಕ್ಳುಗಳಿದ್ದು ಅದು ನಡೆಯುತ್ತೆ. ಸೊ ನಮ್ದು ಫಸ್ಟ್ ಸಿನಿಮಾ ಸಹಾರ ಅಂತ ಮಾಡಿದಾಗ ಅದು ಏನಂತಂದ್ರೆ ಒಂದು ವುಮೆನ್ ಕ್ರಿಕೆಟ್ ಓರಿಯೆಂಟೆಡ್. ನನಗೆ ಒಂದು ಸ್ವಲ್ಪ ಚಾಲೆಂಜಿಂಗ್ ಏನಂತಂದ್ರೆ ಹೊಸದಾಗಿ ಅಂದ್ರೆ ಎಲ್ಲರೂ ಹೇಳ್ತಾರೆ ಹೊಸದಾಗಿ ಮಾಡ್ಬೇಕು ಅಂದ್ರೆ ಸೊ ಕಾನ್ಸೆಪ್ಟ್ ಹೊಸದಾಗಿರ್ಬೇಕು ಅಂತ ನನಗೆ ತುಂಬಾ ಇದೆ. ಸೊ ಒಂದು ಫಸ್ಟ್ ಅಂದ್ರೆ ನಿಮ್ಗೆ ಸಹಾರ ಅಂತ ಬಂದ್ರೆ ಫಸ್ಟ್ ವುಮೆನ್ ಕ್ರಿಕೆಟ್ ಓರಿಯೆಂಟೆಡ್ ಸಿನಿಮಾ ಅಂತ ಅದನ್ನ ನಾನು ಡೈರೆಕ್ಟ್ ಮಾಡಿದ್ದು. ಅದಾದ್ಮೇಲೆ ಇಲ್ಲಿ ಬಂದ್ರೆ ಇವಾಗ ನಿಮ್ದು ಡ್ರೀಮ್ ಕ್ಯಾಚರ್ ಅಂತ ಇದು ಯಾವ್ದು ನಮ್ಮ ಇದುವರೆಗೆ ಇಂಡಸ್ಟ್ರಿ ಯಾರು ಡ್ರೀಮ್ ಕ್ಯಾಚರ್ ಬಗ್ಗೆ ಅದ್ರ ಮೇಲೆ ಒಂದು ಬೇಸ್ ಮೇಲೆ ಇಟ್ಕೊಂಡು ಯಾರು ಸಿನಿಮಾ ಮಾಡಿರ್ಲಿಲ್ಲ ಅಂತ ಅನ್ಕೊಂತೀನಿ. ಸೊ ಇದು ನಮ್ದು ಈ ಸಿನಿಮಾ ಫಸ್ಟ್ ಆಗ್ಬೋದು ಡ್ರೀಮ್ ಕ್ಯಾಚರ್. ಸರ್ ಅದೇ ಕನಸು ಅಂತ ಎಲ್ಲರೂ ಪ್ರತಿಯೊಬ್ಬರಿಗೂ ನಮ್ಮ ಲೂಸ್ ಮಾದ ಸರ್ ಹೇಳ್ದಂಗೆ ಪ್ರತಿಯೊಬ್ಬರಿಗೂ ಸ್ಟಾರ್ಟ್ ಆಗದೆ ಕನಸು. ಇವಾಗ ಇವ್ರಿಗೂ ನಮ್ಮ ಡಾರ್ಲಿಂಗ್ ಅವ್ರಿಗೂ ಇತ್ತು ಏನಂತಂದ್ರೆ 100 ಹೊಡಿಬೇಕು ಅಂತ ಕನಸಿತ್ತು ಅವ್ರಿಗೆ. ಸೊ ಒಂದೇ ಈಡೇರಿಸ್ಕೊಂಡ್ರು. ಸೊ ಎಲ್ಲರಿಗೂ ಸ್ಟಾರ್ಟ್ ಆಗದೆ ಕನಸು. ಸೊ ಕನಸಿಂದ್ರೆ ಈ ಕನಸು ಯಾರು ಸಿನಿಮಾದಲ್ಲಿ ಇದು ಫೀಮೇಲ್ ಅಂದ್ರೆ ಫೀಮೇಲ್ ಲೀಡ್ ಕನಸ ಅಥವಾ ಮೇಲ್ ಲೀಡ್ ಕನಸ
ಅಥವಾ ಡೈರೆಕ್ಟರ್ ಕೆಲಸ ಅದು ಸಿನಿಮಾ ಬಂದ್ಮೇಲೆ ನೋಡ್ಬೇಕು. ಎಲ್ಲ ಯುವಕರ ಕನಸು ನನ್ಸಾಗೋ ಕಾಲ ಮಾರ್ಚ್ 7 ಬರ್ತದೆ. ಥ್ಯಾಂಕ್ ಯು ಸೋ ಮಚ್ ಸರ್, ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಮತ್ತೆ ಮಾರ್ಚ್ 7 ದಯವಿಟ್ಟು ನಮ್ಮ ಮೀಡಿಯಾದವರಿಗೆ ದಯವಿಟ್ಟು ಒಂದು ರಿಕ್ವೆಸ್ಟ್, ಸ್ವಲ್ಪ ನಮ್ಮ ಚಿಕ್ಕ ಸಿನಿಮಾದು ಸ್ವಲ್ಪ ಪ್ರಮೋಟ್ ಸ್ವಲ್ಪ ಚೆನ್ನಾಗಿ ಮಾಡಿ. ಇವನ್ ನಮ್ಮ ಸಹಾರಗೂ ಸ್ವಲ್ಪ ನಿಮ್ಮ ಕಡೆ ಸಪೋರ್ಟ್ ಇಂದಾನೆ ಸಹಾರ ಸ್ವಲ್ಪ ರೀಚ್ ಆಯಿತು, ಒಂದಿಷ್ಟು ಜನಕ್ಕೆ ಸಹಾರ ಅಂತ ಬಂದಿದೆ ಅಂತ ಗೊತ್ತಾಯ್ತು. ಸೊ ಅಲ್ಟಿಮೇಟ್ ಅದು ನಿಮ್ಮ ಕೈಲಿದೆ, ದಯವಿಟ್ಟು ಇದನ್ನ ಸ್ವಲ್ಪ ರೀಚ್ ಮಾಡಿಸಿ ಅಂತ ಕೇಳ್ಕೊತೀನಿ. ದಯವಿಟ್ಟು ಮಧ್ಯದಲ್ಲಿ ಎಂಟು ಬೇಜಾರು ಮಾಡ್ತೀನಿ. ಇಲ್ಲ ಹೇಳಿ ಮತ್ತೆ. ಚಿಕ್ಕ ಸಿನಿಮಾ ಅಂತ ಯಾರು ಹೇಳ್ತಾರೆ? ಸಾಕಿದವ್ರು ಹೇಳಿದ್ರು ನನಗೆ ಒಂಥರ ಅನಿಸ್ತು. ಯಾವ ಸಿನಿಮಾ ಹಿಟ್ ಆಗುತ್ತೆ ಅದು ದೊಡ್ಡ ಸಿನಿಮಾ. ಯಾವ್ದು ಪ್ರಪಂಚದಲ್ಲಿ ಚಿಕ್ಕ ಸಿನಿಮಾ ಅನ್ನೋದು ಯಾವ್ದು ಇಲ್ಲ. ಸಿನಿಮಾ ಹಿಟ್ ಆದ್ರೆ ಅದು ದೊಡ್ಡ ಸಿನಿಮಾ ಅಷ್ಟೇ. ನನ್ನ ಅಭಿಪ್ರಾಯ. ಈಗ ಇವಾಗ ಮಾಸ್ಟರ್ ಈ ಚಿಕ್ಕದು ದೊಡ್ಡದಾಗಿದೆ ಅಂತ ಅದೊಂದು ಕನಸಿಂದಲೇ ಮಾಸ್ಟರ್ ಹೇಳ್ತಾರೆ. ಎಸ್, ಥ್ಯಾಂಕ್ ಯು ಸೋ ಮಚ್ ಸರ್. ಯಾವುದು ಚಿಕ್ಕದು ಅಂತ ಇಲ್ಲ. ಸೊ ಜನ ಆಶೀರ್ವಾದ ಮಾಡಿದ್ರೆ ಎಲ್ಲ ದೊಡ್ಡ ಸಿನಿಮಾ ಸರ್. ಥ್ಯಾಂಕ್ ಯು ಮಂಜೇಶ್ ಸರ್. ಥ್ಯಾಂಕ್ ಯು. ಯಾಕಂದ್ರೆ ಲಕ್ಷ್ಮಿ ಒಳ್ಳೇದಾದ್ರೆ ಖಂಡಿತವಾಗ್ಲೂ ಇನ್ನೊಂದ್ 2 ಸಿನಿಮಾ ಡೆಫಿನೆಟ್ ಆಗಿ ಪ್ರೊಡ್ಯೂಸ್ ಮಾಡ್ತಾರೆ. ಸೊ ಆ ಒಂದು ನಂಬಿಕೆ ಇದೆ. ಯಾಕಂದ್ರೆ ಸಿನಿಮಾ ಮೇಲೆ ಅಷ್ಟು ಆಸೆ ಇದೆ, ತುಂಬಾ ಒಳ್ಳೇದಾಗ್ಬೇಕು. ಆಗ್ಲಿ. ಅಂಡ್ ಮಂಜೇಶ್ಗೆ ಒಳ್ಳೇದಾಗ್ಲಿ. ಸಂತು ಇಲ್ವಾ, ಆಲ್ ದ ಬೆಸ್ಟ್. ಅಂತೂ ತುಂಬಾ ಚೆನ್ನಾಗಿತ್ತು. ಇಲ್ಲಿ ರೊಮ್ಯಾನ್ಸ್ ಬಿಟ್ಟು ಇನ್ನೊಂದು ರೊಮ್ಯಾನ್ಸ್ ತೋರ್ಕೊಂಡ್ ಬಂದೆ. ಒಂದು ರೀಲ್ಸ್ ಅಲ್ಲಿ ರೆಸ್ಟ್ ಮಾಡಿದ್ದೆ, ಅದನ್ನು ನೋಡೋದು ನಾನು ತೋರಿಸ್ತೀನಿ. ಮಾಸ್ಟರ್ ನನ್ನ ಹತ್ರ ಇದೆ, ತೋರಿಸ್ತೇನೆ. ತುಂಬಾ ಚೆನ್ನಾಗಿ ಮಾಡೋಣ ಅಲ್ಲೂ ಚೆನ್ನಾಗಿದೆ. ಸಾತ್ವಿಕ್ ಅವ್ರಿಗೆ ಒಳ್ಳೇದಾಗ್ಲಿ ಅಂಡ್ ಇಡೀ ಟೀಮ್ಗೆ ಒಳ್ಳೇದಾಗ್ಬೇಕು. ಚಿಕ್ಕ ಸಿನಿಮಾ ದೊಡ್ಡ ಸಿನಿಮಾ ಎಲ್ಲ ಮ್ಯಾಟರ್ ಅಲ್ಲ, ರಿಲೀಸ್ ಆಗ್ಬೇಕು, ಜನ ನೋಡಿ ಚಿಕ್ಕದಾಗಿ ದೊಡ್ಡದಾಗಿ ಡಿಸೈಡ್ ಮಾಡ್ತಾರೆ. ಅಂಡ್ ಇವತ್ತಿನ ಪರಿಸ್ಥಿತಿಗೆ ಸಿನಿಮಾ ಮಾಡೋದು ಈಸಿ ಆಗ್ಬಿಟ್ಟಿದೆ, ಅದನ್ನ ಪ್ರಮೋಟ್ ಮಾಡೋದು ಸ್ವಲ್ಪ ಕಷ್ಟ. ಸೊ ಅದೊಂದು ಸ್ವಲ್ಪ ಫೋಕಸ್ಡ್ ಆಗಿ ಪ್ರಮೋಟ್ ಮಾಡಿ ಜನಕ್ಕೆ ರೀಚ್ ಆದ್ರೆ ಸಾಕು. ಅವ್ರು ಡೆಫಿನೆಟ್ಲಿ ಗೆಲ್ಲಿಸ್ತಾರೆ ಸಿನಿಮಾ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ಸರ್, ಧನ್ಯವಾದಗಳು. ಸೊ ಹಾಗೆ ಎಲ್ಲರೂ ಬಹುಮುಖ ಪ್ರತಿಭೆ ಸರ್, ಎಲ್ಲರಲ್ಲೂ ಬಿಸಿ ಇದ್ದೀರಾ, ಅದರಲ್ಲೂ ಬಿಸಿ ಇದ್ದೀರಾ ಈ ಸಮಯದಲ್ಲಿ ಅಂತ ಹೇಳಿ ಸರ್. ಮೊದಲನೇದಾಗಿ ನನಗೆ ಟೈಟಲ್ ತುಂಬಾ ಇಷ್ಟ ಆಯ್ತು. ಕನಸೊಂದು ಶುರುವಾಗಿದೆ. ಪ್ಲಸ್ ನನಗೆ ಕಾ ಅಂತ ಏನು ಹಾಕಿದ್ರಲ್ಲ, ಆ ಡಿಸೈನ್ ತುಂಬಾ ಇಷ್ಟ ಆಗಿತ್ತು. ಚೆನ್ನಾಗಿದೆ ಇದು. ಯಾಕಂದ್ರೆ ಸುಮಾರು ಶಾರ್ಟ್ಸ್ ಅಲ್ಲಿ ನೋಡಿದೆ, ಅದನ್ನ ಯೂಸ್ ಮಾಡಿದ್ರು ಆ ಡ್ರೀಮ್ ಕ್ಯಾಚರ್ ನ. ಸೊ ಅದ್ರ ಮೇಲೆ ಬೇಸ್ಡ್ ಸಿನಿಮಾ ಅಂತ ಹೇಳಿದಾಗ ಐ ಥಿಂಕ್ ಅದನ್ನ ತುಂಬಾ ಚೆನ್ನಾಗಿ, ಅಂದ್ರೆ ಕಥೆ ಇರೋದನ್ನ ಪೋಸ್ಟ್ಗೆ ತುಂಬಾ ಚೆನ್ನಾಗಿ ಅದನ್ನ ಅಡಾಪ್ಟ್ ಮಾಡಿದ್ದಾರೆ. ಅದರಲ್ಲೇ ಗೊತ್ತಾಗುತ್ತೆ ಡೀಟೇಲಿಂಗ್ ತುಂಬಾ ನೀಟಾಗಿ ಮಾಡಿದ್ದಾರೆ. ಸೊ ಮಂಜೇಶ್ ಒಳ್ಳೇದಾಗ್ಲಿ. 2ನೇ ಸಿನಿಮಾ. ಸೊ ಮೊದಲನೇ ಸಿನಿಮಾ ಸಹ ತುಂಬಾ ಜನ ಅಪ್ರಿಶಿಯೇಟ್ ಮಾಡಿದಂತ ಚಿತ್ರ. ಸೊ ಈಗ 2ನೇ ಚಿತ್ರ ತುಂಬಾ ಒಳ್ಳೇದಾಗ್ಲಿ. ಇನ್ನೂ ಹೆಚ್ಚು ಒಳ್ಳೊಳ್ಳೆ ಸಿನಿಮಾಗಳು ಮಾಡಿ. ಅಂಡ್ ಲಕ್ಷ್ಮಿ ಅವ್ರಿಗೂ ಕೂಡ ಹಿಂಗೆ ಪ್ರೊಡಕ್ಷನ್ ಯೋಗಿ ಹೇಳಿದಂಗೆ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳು ಮಾಡ್ತಾರೆ, ಒಳ್ಳೊಳ್ಳೆ ಸಿನಿಮಾಗಳು. ಒಳ್ಳೇದಾಗಿದೆ ನಿಮಗೆ. ಅಂಡ್ ಲೇಟ್ ಆಗಿ ಬಂದಿರುವಂತ ಖುಷಿ, ಶ್ರಾವ್ಯ, ಸಾತ್ವಿಕ, ಮೂರು ಹೆಸರು ಚೇಂಜ್ ಮಾಡ್ಕೊಂಡ್ಬಿಟ್ರೆ ಯಾವ ಹೆಸರು ಗ್ಯಾಪ್ ಮಾಡ್ಕೊಳ್ಳೋ ಗೊತ್ತಿಲ್ಲ ಈಗ. ಸದ್ಯಕ್ಕೆ ಸಾತ್ವಿಕ ಒಳ್ಳೇದಾಗ್ಲಿ. ಸಾತ್ವಿಕ ಅಂಡ್ ಸಂತು ಒಳ್ಳೇದಾಗ್ಲಿ. ತುಂಬಾ ವರ್ಷಗಳಿಂದ ಇದೀರಾ ಅಂಡ್ ಫಸ್ಟ್ ಟೈಮ್ ಲೀಡ್ ಆಕ್ಟರ್ ಮಾಡ್ಕೊಂಡ್ ಬಂದಿದ್ದಾರೆ. ಸೊ ಅದೊಂದು ತುಂಬಾ ದೊಡ್ಡ ಜವಾಬ್ದಾರಿ, ಅಂದ್ರೆ ಲೀಡ್ ಆಕ್ಟ್ ಮಾಡೋದು. ಯಾಕಂದ್ರೆ ಬರೀ ಆಕ್ಟಿಂಗ್ ಅಲ್ಲ, ಅಲ್ಲಿ ನಿಮಗೆ ಒಂದು ಸಿನಿಮಾ ನಿಲ್ಸೋದು ಒಂದು ತುಂಬಾ ಒಂದು ಕಷ್ಟವಾದ ಕೆಲಸ. ಸೊ ಅದ್ರದ್ದು ಶ್ರಮ ನಮ್ಗೆ ಗೊತ್ತು. ಇಡೀ ತಂಡಕ್ಕೆ ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸೊ ಮಚ್ ಕರೆದಿದ್ದಕ್ಕೆ. ಅಂಡ್ ಎಲ್ಲರೂ ಮಾರ್ಚ್ 7ಕ್ಕೆ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಥಿಯೇಟರ್ ಅಲ್ಲಿ ಬಂದು ಸಿನಿಮಾ ನೋಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೋ ಮಚ್ ಸರ್. ಅದ್ಭುತವಾದಂತಹ ಸಿನಿಮಾಗಳನ್ನ ಹಾಕುವಂತ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಪ್ರೇಮ್ ಸಾಗರ್.